ನಮಸ್ತೆ ಮಿತ್ರರೇ, ಭಾಳ ದಿನಗಳ ನಂತರ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನೋಡಿ, ಎಲ್ಲ ರಂಗದಲ್ಲೂ ಸಮಸ್ಯೆಗಳು ಸಾಮಾನ್ಯನೇ. ಹಾಗೆಯೇ ಕೃಷಿ ರಂಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಎಲ್ಲ ರಂಗಕ್ಕೆ ಅತ್ಯಧಿಕ ಬದಲಾಗುತ್ತಿರ್ತಕ್ಕಂಥ ವಾತಾವರಣಗಳ ಸನ್ನಿವೇಶಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ತರಕಾರಿ ಬೆಳೆಗಳು ಬೆಳೀತಕ್ಕಂಥ ರೈತರುಗಳಿಗೆ ದಿನನಿತ್ಯ ಎಂಥ ಪರಿಸ್ಥಿತಿ ಅಂದರೆ, ವಿಶೇಷವಾಗಿ ಟೊಮೊಟೊ ಬೆಳೆ, ಮೆಣಸಿನ್ಕಾಯಿ ಈ ಥರದ ಬೆಳೀತಿರೋರು ರಾತ್ರಿ ಹೊತ್ತು ಎಷ್ಟೋ ಜನ ನಿದ್ದೆ ಮಾಡಲಿಕ್ಕಾಗ್ತಾಯಿಲ್ಲ. ಸೊ ಫೀಲ್ಡಲ್ಲಿರೋ ಟೊಮೊಟೊ ಬೆಳೆ ಯಾವತ್ತು ಒಂದೊಂದು ರಾತ್ರಿಗೆ ಇಡೀ ಫೀಲ್ಡ್ಗೆ ವೈರಸ್ ಆವರಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಉಂಟು. ಇದು ನಿಜವಾಗ್ಲೂ ಒಂದು ಅರ್ಥವಾಗದ ಯಕ್ಷ ಪ್ರಶ್ನೆ ಅನಿಸೋದಕ್ಕೆ ಶುರುವಾಗಿ ಹೋಗ್ಬಿಟ್ಟಿದೆ ಅಲ್ವಾ ನಿಮ್ಮಲ್ಲಿ. ಯಾಕೆ ಹಿಂಗೆ ಬಂದುಬಿಡುತ್ತೆ, ಎಲ್ಲಿಂದ ಬಂದುಬಿಡುತ್ತೆ ಅಂತ, ಯಾಕಿದು ಇಷ್ಟೊಂದು ಔಷಧಿ ಅಂಗಡಿಗಳಿದೆ, ಇಷ್ಟೊಂದು ಕಂಪ್ನಿಗಳಿದೆ, ಇಷ್ಟೊಂದು ಔಷಧಿ ಬರ್ತಾಯಿದೆ, ವಾಸಿ ಆಗ್ತಾ ಇಲ್ವಂತ. ನೋಡಿ, ವೈರಸ್ ರೋಗದ ವಿಶೇಷತೆಯೇ ಹಾಗೆ. ವೈರಸ್ಗೆ ಇಲ್ಲಿವರೆಗೂ ಯಾವುದೇ ಔಷಧಿ ಕಂಡುಹಿಡಿಯೋಕ್ಕಾಗಿಲ್ಲ. ಏನು ಈಗ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಕಂಪ್ನಿಗಳಿಂದ ಸಿಗ್ತಿದೆ, ಅಂಗಡಿಗಳಿಂದ ಸಿಗ್ತಿದೆ. ವೈರಸ್ಸನ್ನು ಹರಡ್ತಕ್ಕಂಥ ಕೀಟಗಳು ಏನಿದೆ, ಕೆಲವು ಜಾತಿಯ ರಸ ಹೀರ ಕೀಟಗಳು, ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಮಾತ್ರ ಕೊಡ್ತಕ್ಕಂಥದ್ದು. ಅದು ಒಂದು ಸೀಮಿತ ಕೆಲಸ, ನಿಮಗೆ ಬೆನಿಫಿಟ್ ಆಗೋದು. ಮಿಕ್ಕಿದ್ದೆಲ್ಲ ನೀವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟಲ್ಲಿ ಮಾಡಬೇಕಾಗ್ತದೆ. ಈಗ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ಪಿಯರ್ಸಿಂಗ್ ಆ್ಯಂಡ್ ಸಕಿಂಗ್ ಪೆಸ್ಟ್ ಅಂತ ಏನು ಕರಿತೀವಿ, ಚುಚ್ಚತಕ್ಕಂಥದ್ದು, ರಸ ಇರ್ತಕ್ಕಂಥ ಕೀಟಗಳು, ಇವುಗಳು ತುಂಬಾ ಅಂದರೆ ಅಗಾಧ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡ್ತಾ ಇದ್ದಾವೆ ರೈತಗಳಿಗೆ. ಮಾರ್ಕೆಟಲ್ಲಿ ಯಾವುದೇ ಪ್ರಾಡಕ್ಟ್ಗಳಿದೆ ಈಗ ಬಹಳ ದಿನಗಳಿಂದ ಬಳಸ್ತಿರೋದು ಕಾಂಬಿನೇಷನ್ ಪ್ರಾಡಕ್ಟ್ಗಳು, ಅವೆಲ್ಲ ಒಂದು ರೀತಿಯ ಸೀಮಿತ ಫಲಿತಾಂಶ ಅನ್ನೋ ಥರ ಆಗೋಗ್ತಾ ಇದೆ. ಹಾಗೆಯೇ ಇದರ ಅಪ್ಲಿಕೇಶನ್ ಫೀಲ್ಡಲ್ಲಿ ಸಮಂಜಸವಾಗ ಆಗ್ತಾಯಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ಇಂಥ ಒಂದು ಸಮಯದಲ್ಲಿ ಇದ್ಯಾವುದನ್ನು ಹೋಲಿಕೆ ಇಲ್ಲದೆ ಇರತಕ್ಕಂಥದ್ದು, ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಈಗೇನು ಪ್ರಚಲಿತವಾಗಿ ಮಾರ್ಕೆಟ್ನಲ್ಲಿದೆ, ಇವುಗಳಿಗೆ ರೆಸಿಸ್ಟೆನ್ಸ್ ಬೆಳೆಸ್ಕೊಂಡಿರೋದು. ಏನಿದು ರೆಸಿಸ್ಟೆನ್ಸ್, ನಿಮಗೆ ಒಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕೆಲವು ದಿನಗಳ ಹಿಂದೆ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿದ್ದೆ. ಅಂದರೆ ಔಷಧಿಗಳು ಕೀಟಗಳನ್ನು ಕೊಲ್ಲೋದು ಹೇಗೆ, ವಾಸನೆಯಿಂದನ? ಖಂಡಿತ ಅಲ್ಲ. ಅವುಗಳ ಮೋಡ್ ಆಫ್ ಆ್ಯಕ್ಷನ್ ವಿಶಿಷ್ಟ ರೀತಿಯಲ್ಲಿರ್ತದೆ. ಈಗ ಕೊಲ್ಲೋದು ಅಂದರೆ ಗೊತ್ತಿರ್ತದಲ್ಲ, ಈಗ ಸಾಮಾನ್ಯವಾಗಿ ಏನಂದರೆ ಚುಚ್ಚೋದು, ಕತ್ತರಿಸೋದು ಈ ಥರ. ಹಾಗೆಯೇ ಕೀಟನಾಶಕಗಳು ಕೀಟಗಳನ್ನು ಕೊಲ್ಲೋ ವಿಧಾನ, ಮೋಡ್ ಆಫ್ ಆ್ಯಕ್ಷನ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಇದೆ, ನೋಡಿ. ಅದರಲ್ಲಿ ಅವನ್ನು ಒಂದೇ ರೀತಿಯಲ್ಲಿ ಕೊಲ್ತಕ್ಕಂಥ ಕೀಟಗಳನ್ನೆಲ್ಲ ಒಂದು ಗ್ರೂಪು ಮಾಡ್ತಾ ಬಂದಿದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಗ್ರೂಪುಗಳು ಕೊಟ್ಟಿದ್ದಾರೆ ನೋಡಿ. ಆ ಥರ ನಾನು ಕಳೆದ ಬಾರಿ ಗ್ರೂಪ್ 30ವರೆಗೂ ನಿಮಗೆ ವಿವರಣೆ ಕೊಟ್ಟಿದ್ದೆ. ಈಗ ಬಂದಿರತಕ್ಕಂಥ ಒಂದು ಹೊಸ ಔಷಧಿ ಇವೆಲ್ಲವಕ್ಕಿಂತ ವಿಭಿನ್ನವಾದದ್ದು ಗ್ರೂಪ್ 36, ಗ್ರೂಪ್ 36ಕ್ಕೆ ಸೇರಿರ್ತಕ್ಕಂಥ ಒಂದು ಹೊಸ ಔಷಧಿ. ಈಗೇನು ಫೀಲ್ಡಲ್ಲಿ ನಿಮಗೆ ವಿಶೇಷವಾಗಿ ಈಗ ಟೊಮೊಟೊ ತುಂಬ ಬೆಳೆ ಇದೆ, ಟೊಮೊಟೊ ಬೆಳೆಯಲ್ಲಿ ವೈರಸ್ಸನ್ನು ಹರಡ್ತಕ್ಕಂಥ ಬಿಳಿ ನೊಣಗಳಾಗಿರ್ಬೋದು, ವೈಟ್ ಫ್ಲೈಸು, ಆಮೇಲೆ ಜಾಸಿಡ್ಸು, ಏಫಿಡ್ಸು, ಮೀಲಿ ಬಗ್ಸ್, ಬಿಳಿ ನೊಣಗಳು, ಹಸಿರು ಸೊಳ್ಳೆಗಳು, ಈ ಥರದ ಕೀಟಗಳ ನಿರ್ವಹಣೆಗೆ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಹೊಸದು ಮಾಲಿಕ್ಯೂಲು. ಈಗ ಯಾವುದು ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಮಾಲಿಕ್ಯೂಲ್ನ ಕಾಂಬಿನೇಷನ್ ಪ್ರಾಡಕ್ಟ್ ಅಲ್ಲ, ಒಂದು ಹೊಸ ಮಾಲಿಕ್ಯೂಲು ಪ್ರಖ್ಯಾತ ಅಂತಾರಾಷ್ಟ್ರೀಯ ಪ್ರೆಸೆನ್ಸ್ ಇರ್ತಕ್ಕಂಥ BASF ಕಂಪನಿಯಿಂದ ಬಂದಿರತಕ್ಕಂಥ ಒಂದು ಪ್ರಾಡಕ್ಟನ್ನು ಮಾಹಿತಿ ಕೊಡಲಿಕ್ಕೆ ಮಾಡ್ತಿದ್ದೀನಿ. ಯಾಕಂದರೆ ಆ ಪ್ರಾಡಕ್ಟ್ ಎಷ್ಟೇ ಬೆಸ್ಟ್ ಆಗಿರಲಿ, ಅದು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಯಾವ ರೀತಿ ಬಳಸಬೇಕು ಅನ್ನೋ ಮಾಹಿತಿ ಇಲ್ಲ ಅಂದರೆ ಆ ಪ್ರಾಡಕ್ಟನ್ನು ನಾವು ಸಂಪೂರ್ಣವಾದ ಫಲಿತಾಂಶನ ತಗೊಳ್ಳೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಯಾವುದದು ಪ್ರಾಡಕ್ಟ್ ಅಂತ ಕುತೂಹಲ ಇರ್ಬೋದು ನೋಡಿ. ಅದು ಎಫಿಕಾನ್ ಅಂತಕ್ಕಂಥದ್ದು. ಸೊ ಈ ಪ್ರಾಡಕ್ಟ್ ನಮಗೆ ಹೇಗೆ ಉಪಯೋಗ ಆಗುತ್ತೆ, ಹೇಗೆ ವಿಭಿನ್ನ ಅನ್ನೋ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದೆ, ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್, ಅಂದರೆ ಪಿಯರ್ಸಿಂಗ್ ಆ್ಯಂಡ್ ಸಕಿಂಗ್ ಜಾತಿಯ ಕೀಟಗಳು ಏನಿದೆ, ಅವುಗಳು ಯಾವುದೇ ಒಂದು ಔಷಧಿಗೆ ಬಹಳ ಶೀಘ್ರವಾಗಿ ನಿರೋಧಕತೆಯನ್ನು ಬೆಳೆಸ್ತಕ್ಕಂಥ ಕೀಟಗಳು, ಈಗಾಗಲೇ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಕೀಟಗಳು. ಅವುಗಳ ವಿರುದ್ಧ ಇದು ಹೇಗೆ ಸಾಯಿಸುತ್ತೆ, ಅವುಗಳ ವಿರುದ್ಧ ಹೋರಾಡುತ್ತೆ ಅನ್ನೋದು ನೋಡಿ. ಈಗಾಗಲೇ ನಾನು ಮೋಡ್ ಆಫ್ ಆ್ಯಕ್ಷನ್ನ ಹಳೆ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೆನ್ಸ್ ಆರ್ಗನ್ಸ್ ಮೇಲಾಗಲಿ, ಉಸಿರಾಟ ಪ್ರಕ್ರಿಯೆ ಮೇಲೆ, ಮಸಲ್, ಈ ಥರ ಯಾವ್ಯಾವುದು ಡಿಫ್ರೆಂಟ್ ಆ್ಯಕ್ಷನ್ಗಳದ್ದು ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಹಾಗಿದ್ದರೆ ಈ ಔಷಧಿ ಯಾಕೆ ಗ್ರೂಪ್ 36 ಕೊಟ್ಟರು, ಯಾವ ರೀತಿ ಕೆಲಸ ಮಾಡಿಸ್ತದೆ ಅಂದರೆ ನೋಡಿ, ಕೀಟಗಳಲ್ಲಿ ಮಾತ್ರ ಒಂದು ಪ್ರತ್ಯೇಕವಾದ ಸೂಕ್ಷ್ಮ ಅಂಗಗಳಿರ್ತವೆ, ಕೋರ್ಡಾಂಟಲ್ ಆರ್ಗನ್ಸ್ ಅಂತ ಇರ್ತವೆ. ಅದು ಏನು ಕೆಲಸ ಮಾಡ್ತವೆ? ಕೋರ್ಡಾಂಟಲ್ ಆರ್ಗನ್ಸ್ ಅಂದರೆ
ಒಂದು ಸಮನ್ವಯ. ಈಗ ನಾವು ನೋಡಿ ನಾರ್ಮಲ್ ಮನುಷ್ಯರ ಆದರೆ ಸಮನ್ವಯವಾಗಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸಮನ್ವಯ ಇಲ್ಲದೇ ಇರೋದು ಉದಾಹರಣೆ ಹೇಳ್ತೀನಿ ನಿಮಗೆ, ಪ್ಯಾರಾಲಿಸಿಸ್ ಆಗಿರೋ ಅಂಥವ್ರು ಅಥವಾ ತುಂಬಾ ಕುಡಿದಿರೋದು ಸೆನ್ಸ್ ಎಲ್ಲೇನು ಇಲ್ಲದೇ ಇರ್ತಕ್ಕಂಥದ್ದು ನೋಡಿದಿರಲ್ಲ, ಆ ರೀತಿ ನಾರ್ಮಲ್ಲಾಗಿ ಬಿಹೇವ್ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಈ ಎಫಿಕಾನ್ ಸಿಂಪರಣೆ ಮಾಡಿದಾಗ ಆ ಕೋರ್ಡಾಂಟಲ್ ಆರ್ಗನ್ಸ್ ಏನಿರ್ತವೆ ಕೆಲವು ಕೀಟಗಳಲ್ಲಿ, ಅವುಗಳ ಮೇಲೆ ಶೀಘ್ರವಾಗಿ ಆ್ಯಕ್ಷನ್ ಮಾಡಿಬಿಟ್ಟು ಅವುಗಳ ಕೋಆರ್ಡಿನೇಟೆಡ್ ಮೂವ್ಮೆಂಟ್ ಎಲ್ಲ ನಿಂತೋಗ್ಬಿಡ್ತದೆ. ಇಮ್ಮಿಡಿಯೇಟಾಗಿ ಇದು ಸಿಂಪರಣೆ ಮಾಡಿದ 2 ಗಂಟೆ ಒಳಗಾಗಿ ಆ ಕೀಟನಾಶಕ ಫೀಡಿಂಗ್ ಎಲ್ಲ ನಿಲ್ಲಿಸೋದ್ರ ಜೊತೆಗೆ ಸಹಜವಾಗಿ ಬದುಕೋಕ್ಕೆ ಸಾಧ್ಯನೇ ಆಗಲ್ಲ. ಹಾಗಾಗಿ ಅದು ಫೀಡಿಂಗನ್ನು ನಿಲ್ಲಿಸುತ್ತೆ, ಈ ವೈರಸ್ ಹರಡೋ ಪ್ರಕ್ರಿಯೆ ಏನಿದೆ ಅದನ್ನು ನಿಂತೋಗುತ್ತೆ. ಹಾಗಿದ್ರೆ ಒಂದು ಕ್ವಶನ್ ಬರ್ಬೋದು ಇಲ್ಲಿ ಸಹಜವಾಗಿ, ಸೊ ಈಗ ನಮ್ಮಲ್ಲಿ ವೈರಸ್ ಇದೆ, ಎಫಿಕಾ ನೋಡಿದ ತಕ್ಷಣ ವೈರಸ್ ಹೋಗುತ್ತೆ ಅಂತ? ಖಂಡಿತ ಅಲ್ಲ ಸ್ನೇಹಿತರೆ. ನಾನು ಈಗಾಗಲೇ ಹೇಳ್ದಂಗೆ ವೈರಸ್ಸನ್ನು ಹರಡ್ತಕ್ಕಂಥ ಕೀಟಗಳು ಏನಿದೆ, ಪ್ರಬಲವಾಗಿ ನೀವು ಜಾಸಿಡ್ಸು, ವೈಟ್ ಫ್ಲೈಸ್ ಇದೆ, ಅವುಗಳ ಹತೋಟಿಗೆ ಒಂದು ಪರಿಣಾಮಕಾರಿ ಔಷಧಿ ಅಂತ ಹೇಳ್ಬೋದು. ಹಾಗಂತ ಇದು ಹೊಡೆದು ಆದಮೇಲೆ ನಿಮ್ಗೆ ಕೆಲವು ದಿನಗಳ ಮಧ್ಯೆ ವೈರಸ್ ಕಾಣಿಸ್ಬೋದು. ಅಂದರೆ ಈಗಾಗಲೇ ನಿಮಗೆ ಇನ್ಫೆಕ್ಷನ್ ಆಗಿದ್ದರೆ ವೈರಸ್ ಸಿಂಪ್ಟಮ್ಸ್ ಬರುತ್ತೆ. ಬಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ನೀವು ಚೆನ್ನಾಗಿದ್ದರೆ ಖಂಡಿತ ಇದರಿಂದ ಪ್ರಯೋಜನ ಪಡ್ಕೋಬೋದು. ಸೊ ಈ ಪ್ರಾಡಕ್ಟ್ನ ವಿಶೇಷತೆಗಳು ಏನು ಅಂತ ನೋಡೋದಾದರೆ ಒಂದೊಂದೇ. ಸೊ ಈ ರೀತಿ ವಿಶೇಷವಾಗಿ ಆ್ಯಕ್ಟ್ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕೆಮಿಕಲ್ ಇದರಲ್ಲಿರ್ತಕ್ಕಂಥದ್ದು ಡಿಂಪ್ರೊಪೈರಿಡಾಸ್ ಅಂತ. ಇದು 120 ಗ್ರಾಮ್ಸ್ ಪರ್ ಲೀಟ್ರ್ ಇದೆ. ಅಂದರೆ 1 ಲೀಟರ್ ಲಿಕ್ವಿಡ್ನಲ್ಲಿ 120 ಗ್ರಾಮ್ ಇರ್ತದೆ. ಇದು ಸಾಲ್ಯುಬಲ್ ಲಿಕ್ವಿಡ್ ಫಾರ್ಮುಲೇಷನ್ ರೂಪದಲ್ಲಿರ್ತದೆ. ಈ ರೀತಿ ವಿಶಿಷ್ಟವಾಗಿ ಇಲ್ಲಿವರೆಗೂ ಕಾರ್ಯ ಮಾಡದೇ ಇರತಕ್ಕಂಥ ವಿಶಿಷ್ಟವಾದ ಗುಂಪಿನ ಔಷಧಿ ಬಂದಾಗ ಇದನ್ನು ಪ್ರಯೋಜನ ಪಡ್ಕೊಳ್ಳೋದು ಹೇಗೆ? ಇದ್ರ ಸಾಮರ್ಥ್ಯ ನೋಡಬೇಕಲ್ವಾ? ಅದು ಖಂಡಿತವಾಗಲೂ ಇದನ್ನು ನಾವು ಸಿಂಗಲ್ಲಾಗಿ ಬಳಸಿದಾಗ ಮಾತ್ರ ಗೊತ್ತಾಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಬೇರೆ ಈಗಾಗಲೇ ರೆಸಿಸ್ಟೆನ್ಸ್ ಬಂದಿರತಕ್ಕಂಥ ಬೇರೆ ಕೀಟನಾಶಕಗಳನ್ನು ಮಿಶ್ರ ಮಾಡಿದಾಗ ನಾವು ಇದರಿಂದ ಫಲಿತಾಂಶ ಪಡ್ಕೊಳ್ಳೋಕ್ಕಾಗಲ್ಲ. ಅವುಗಳು ಬಹಳ ವರ್ಷಗಳಿಂದ ಬಳಕೆಯಲ್ಲಿದೆ. ಅವುಗಳ ವಿರುದ್ಧ ಈ ಕೀಟಗಳು ನಿರೋಧಕತೆ ಬೆಳೆಸ್ಕೊಂಡಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇರ್ತದೆ. ನೀವೊಂದು ಯಾವುದು ಥೈಮೆಥೆಕ್ಸಮ್ ಆಗಿರ್ಬೋದು, ಅಸಿಟಮೋಪ್ರೈಡ್ ಆಗಿರ್ಬೋದು, ಮಾನೋಕ್ರೋಟೋಪಾಸ್ ಆಗಿರ್ಬೋದು, ರೋಗರ್ ಆಗಿರ್ಬೋದು, ಲ್ಯಾಂಬ್ಡಾ ಸೈಲಿತ್ರಿಡ್, ಈ ಥರದ್ದು ಕೆಲವರಲ್ಲಿದೆ. ಈ ಥರ ವಾಸನೆ ಬರೋ ಹಾಕ್ಕೊಂಡ್ರೆ ಎಫೆಕ್ಟಿವ್ ಆಗ್ತದೆ ಇದ್ರದ್ದು ಅಂತ. ಖಂಡಿತ ಅದು ತಪ್ಪು. ಆ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ. ಹಾಗೆಯೇ ಇದಿಷ್ಟು ಎಫೆಕ್ಟಿವ್ ಆಗಿದೆಯಲ್ಲ, ಔಷಧಿ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ಗಿಡಗಳಲ್ಲಿ ಹರಡುತ್ತೆ ನೋಡಿ. ನೀವು ಸ್ಪ್ರೇ ಮಾಡಿದ ತಕ್ಷಣ ಇದು ಹೈಲಿ ಸಿಸ್ಟಮಿಕ್ ಮೂವ್ಮೆಂಟ್ ಇರ್ತಕ್ಕಂಥದ್ದು, ಹಾಗೆಯೇ ಟ್ರಾನ್ಸ್ಲ್ಯಾಮಿನಾರ್ ಮೂವ್ಮೆಂಟಿಗೆ ಇರ್ತಕ್ಕಂಥದ್ದು. ಆ ಗಿಡದಲ್ಲಿ ಗ್ಸೈಲಮ್ ಮುಖಾಂತರ ಏನು ಗ್ಸೈಲಮ್ ಫ್ಲೋಯಿಮ್ ಇರ್ತದಲ್ಲ, ಪೈಪ್ ಸಿಸ್ಟಮ್ ಅಂತ ಹೇಳ್ಬೋದು. ಅವು ಆಹಾರ ನೀರು ಸಾಗಾಣಿಕೆಗಳಲ್ಲಿ ಗ್ಸೈಲಮ್ ಫ್ಲೋಯಿಮ್ ಇರ್ತದಲ್ಲ, ಆ ಗ್ಸೈಲಮ್ ಮುಖಾಂತರ ಎಲೆಗಳಿಗೆಲ್ಲ ಹರಡ್ಕೊಳ್ಳುತ್ತೆ. ಕೀಟಗಳಿಗೆ ನೋಡಿ ಅದು ರಸ ಹೀರಿದಾಗಲೂ ಸೇರಿಕೊಳ್ತದೆ. ನೀವು ಸ್ಪ್ರೇ ಮಾಡಿದಾಗ ಕಾಂಟ್ಯಾಕ್ಟ್ ಆದಾಗಲೂ ಕೀಟಗಳಿಗೆ ಔಷಧಿ ಅದರ ಮೇಲೆ ಆ್ಯಕ್ಷನ್ ಮಾಡ್ತದೆ. ಹಾಗಾಗಿನೇ ಕ್ವಿಕ್ ನಾಕ್ ಡೌನ್ ಅಂತ ಹೇಳ್ಬೋದು. ಶೀಘ್ರವಾಗಿ ಕೀಟಗಳು ಔಷಧಿ ಸ್ಪ್ರೇ ಮಾಡಿದ ಕೆಲವೇ ಸಮಯದಲ್ಲಿ ಫೀಡಿಂಗ್ ಮಾಡೋದನ್ನು ನಿಲ್ಲಿಸುತ್ತೆ. ಅವುಗಳ ಕೋಆರ್ಡಿನೇಷನ್ ತಪ್ಪು ಹೋಗುತ್ತೆ. ಸೊ ಅದನ್ನೇ ಕ್ವಿಕ್ ನಾಕ್ ಡೌನ್ ಅಂತಲೇ ಹೇಳ್ಬೋದು. ಹಾಗಾಗಿ ಫೀಡಿಂಗ್ ನಿಲ್ಲಿಸಿದಾಗ ಒಂದು ಭಾಗದಿಂದ, ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ವೈರಸ್ ಹರಡುವ ಪ್ರಕ್ರಿಯೆಗೆ ತಡೆ ಉಂಟು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಹಾಗೆಯೇ ಇದು ಹೈ ಸಿಸ್ಟಮಿಕ್ ಮೂಮೆಂಟ್ ಇದೆ. ಟ್ರಾನ್ಸ್ಲ್ಯಾಮಿನರ್ ಅನೇಕ ಪ್ರಾಡಕ್ಟ್ಗಳು ಹೇಳಿದ್ದೀವಿ. ಸೊ ನೀವು ಎಲೆಯ ಮೇಲ್ಭಾಗದಲ್ಲಿ ಕವರ್ ಮಾಡಿದಾಗ ಕೂಡ ಇದು ಬೇರೆ ಭಾಗದಲ್ಲಿ, ಕೆಳಭಾಗದಲ್ಲಿರ್ತಕ್ಕಂಥ ಕೀಟಗಳ ಮೇಲೆ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಹಾಗೆಯೇ ಲಾಂಗ್ ರೆಸಿಡಿಯಲ್ ಎಫೆಕ್ಟ್ ಇರ್ತಕ್ಕಂಥದ್ದು. ನೀವು ಮೋರ್ ದ್ಯಾನ್ 10 ಡೇಸ್ ಇದು ಕೀಟಗಳಲ್ಲಿ ಇದರ ಒಂದು ಪ್ರೆಸೆನ್ಸ್ ಇರ್ತದೆ. ಯಾವುದು ಸಸ್ಯಗಳಲ್ಲಿ ಸ್ಪ್ರೇ ಮಾಡಿದ ಮೇಲೆ ಕೀಟನಾಶಕ. ಹಾಗಾಗಿ ಮತ್ತೆ ನೀವು 4 ದಿವಸಕ್ಕೆ 5 ದಿವಸಕ್ಕೆ ಇನ್ನೊಂದು ಔಷಧಿ ಸಿಂಪರಣೆ ಮಾಡುವ ಪ್ರಮೇಯ ಖಂಡಿತ ಬರಲ್ಲ. ಹಾಗೆಯೇ ರೈನ್ ಫಾಸ್ಟ್ನೆಸ್ ಅಂತ ಹೇಳ್ಬೋದು. ಸೊ ನೀವು ಸಿಂಪರಣೆ ಮಾಡಿದ 2 ಗಂಟೆ ನಂತರ ಮಳೆ ಬಂದರೂ ಕೂಡ ಇದು ವಾಶ್ ಆಗೋ ಸಾಧ್ಯತೆ ತುಂಬ ಕಡಿಮೆ. ಈಗಾಗಲೇ ಕೀಟಗಳಿಗೆ ಎಫೆಕ್ಟ್ ಮಾಡಿರ್ತದೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರೋ ಈ ಔಷಧಿನ ನಾವು ಯಾವ ಸಮಯದಲ್ಲಿ ಬಳಸಬೇಕು ಅಂದರೆ ನೋಡಿ, ಲೇಟ್ ವೆಜಿಟೇಟಿವ್ ಫೇಸ್, ಸಮೃದ್ಧವಾಗಿ ಫಸಲು ಬೆಳೆದು ಇನ್ನೇನು ಹೂ ಬಿಡೋ ಹಂತಕ್ಕೆ ಬರ್ತಾ ಇರ್ತದೆ. ಆ ಹಂತದಲ್ಲಿ ನಿಮಗೆ ಕೀಟಗಳು ಕಾಣಿಸ್ಕೊಂಡಾಗ ಮೊದಲನೇ ಸರಿ ಸಿಂಪರಣೆ ಮಾಡಬೇಕು. ಹಾಗೆಯೇ ರಿಪೀಟಾಗಿ ಮತ್ತಿದನ್ನೇ ಬಳಸಬಾರ್ದು. ನಾನು ಮೋಡ್ ಆಫ್ ಆ್ಯಕ್ಷನ್ನಲ್ಲಿ ಹೇಳಿದ್ದೀನಿ ಇದು ಯಾಕೆ ಬಳಸಬಾರ್ದು ಅನ್ನೋದು. ಸೊ ಇಲ್ಲಿ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ನಂತರ ಬೇರೆ ಯಾವುದಾದ್ರೂ ಒಂದು ಈ ಕೀಟಗಳ ಮೇಲೆ ಆ್ಯಕ್ಷನ್ ಮಾಡ್ತಕ್ಕಂಥದ್ದು ಇತರೆ ಗುಂಪಿನ ಕೀಟನಾಶಕ. ಈ ಗ್ರೂಪಲ್ಲಿ ಬಿಡಿ, ಗ್ರೂಪ್ 36ರಲ್ಲಿ ಇದೆ ಫಸ್ಟ್ ಟೈಮು
ಇರೋದು, ಬೇರೆ ಯಾವುದೂ ಇಲ್ಲ. ಇತರೆ ಗುಂಪಿನ ಕೀಟನಾಶಕ ಇವುಗಳನ್ನ ಹತೋಟಿ ಮಾಡೋದನ್ನ ಸಿಂಪರಣೆ ಮಾಡಿ ನಂತರ ಇದನ್ನು ಸಿಂಪರಣೆ ಮಾಡ್ಬೋದು ಸ್ನೇಹಿತರೆ. ಹಾಗಂತ ಇದು ಬೆರೆಸಬಾರ್ದು ಅಂತಲ್ಲ, ಇದು ಕಂಪ್ಯಾಟಿಬಿಲಿಟಿ ಇದೆ. ನೀವು ಸೂಟಬಲ್ ಫಂಗಿಸೈಡ್ ಜೊತೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಚಿಲೇಟೆಡ್ ಫಾರಮಲ್ಲಿರ್ತಕ್ಕಂಥದ್ದು ಇದ್ರ ಜೊತೆ ಬೆರೆಸ್ಕೋಬೋದು. ಇನ್ನೊಂದು ಕೀಟನಾಶಕನ ಮಿಶ್ರ ಮಾಡಿ ಇದರ ಸಾಮರ್ಥ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರಲ್ಲ ಅನ್ನೋದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಯಾವ್ಯಾವ ಬೆಳೆಗಳಲ್ಲಿ ಇದು ರೆಕಮೆಂಡೇಷನ್ ಇದೆ, ಸೊ ನೀವು ವಿಡಿಯೋ ನೋಡಿದ ತಕ್ಷಣ ಕೇಳ್ತಲೇ ಇರ್ತೀರಿ. ಹಾಗಾಗಿ ಈಗ ಸದ್ಯಕ್ಕೆ ರೆಕಮೆಂಡೇಷನ್ ಇರ್ತಕ್ಕಂಥದ್ದು ಹೆಚ್ಚು ವಿಸ್ತೀರ್ಣದಲ್ಲಿರ್ತಕ್ಕಂಥ ಟೊಮೊಟೊ ಬೆಳೆ, ಮೆಣಸಿನಕಾಯಿ ಬೆಳೆ, ಬದನೆಕಾಯಿ ಬೆಳೆ, ಹಾಗೆಯೇ ಹತ್ತಿ ಬೆಳೆಯಲ್ಲಿ ಮತ್ತು ನೀವು ಯಾವುದು ಸೌತೆಕಾಯಿ ಬೆಳೆಯಲ್ಲಿ ಬಾಧಿಸ್ತಕ್ಕಂಥ ಯಾವುದು ಪಿಯರ್ಸಿಂಗ್ ಸಕಿಂಗ್ ಪೆಸ್ಟ್ ಯಾವುದಿದೆ, ಬಿಳಿ ನೊಣಗಳು, ಜಾಸಿಡ್ಸ್ ಹಸಿರು ಸೊಳ್ಳೆಗಳು ಅಂತ ಏನು ಕರಿತೀರಿ ಅವು, ಏಫಿಡ್ಸ್ ಏನುಗಳು, ಹಾಗೆಯೇ ಮೀಲಿ ಬಗ್ಸ್ ಇಟ್ಟು ತಿಗಣೆ ಅಂತ ಏನು ಕರಿತೀವಿ, ಇವುಗಳನ್ನು ಹತೋಟಿ ಮಾಡಲಿಕ್ಕೆ ನೀವು ಯಶಸ್ವಿಯಾಗಿ ಬಳಸ್ಬೋದು. ಮತ್ತಿಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಥ್ರಿಪ್ಸ್ಗೆ ಎಫೆಕ್ಟಿವ್ ಅಲ್ಲ, ಇದ್ರ ಜೊತೆಗೆ ಥ್ರಿಪ್ಸ್ಗೆ ಇನ್ನೊಂದು ಹಾಕ್ಕೊಳ್ತೀವಿ ಅನ್ನೋದು ಖಂಡಿತ ಬೇಡ. ಬೇರೆ ಸ್ಪ್ರೇನಲ್ಲಿ ಮಾಡ್ಕೊಳ್ಳಿ. ಈಗ ಟೊಮೊಟೊದಲ್ಲಿರೋ ವೈರಸ್ನಲ್ಲೂ ಅನೇಕ ಜಾತಿ ವೈರಸ್ಗಳಿದೆ. ಈ ಕೀಟಗಳು ಹರಡೋ ವೈರಸ್ಸನ್ನ ನೀವು ಹತೋಟಿ ಮಾಡಲಿಕ್ಕೆ ಇದೊಂದು ಟೂಲ್ ಆಗಿ ಸಹಾಯ ಮಾಡುತ್ತೆ, ವೈರಸ್ಸನ್ನು ವಾಸಿ ಮಾಡಲ್ಲ. ಹಾಗೆಯೇ ಇನ್ನೊಂದು ಟಾಸ್ಪೋ ವೈರಸ್ ಅಂತ ಟೊಮೊಟೊ ಬೆಳೆಗಳಲ್ಲಿ ಎಲೆಗಳು ಕಪ್ಪಾಗೋದು, ಸುಳಿ ಒಣಗೋಗೋದಿದೆಯಲ್ಲ, ಅದನ್ನು ಹರಡೋದು ಥ್ರಿಪ್ಸ್ ಕೀಟನಾಶಕ. ಥ್ರಿಪ್ಸ್ ಕೀಟ, ಥ್ರಿಪ್ಸ್ ಹತೋಟಿಗೆ ಇದು ಯಾವುದೇ ರೀತಿಯಲ್ಲಿ ಸಹಾಯ ಆಗೋದಿಲ್ಲ ಅನ್ನೋದು ನೆನಪಿಟ್ಕೊಳ್ಬೇಕು. ಹಾಗಾದರೆ ಬಳಸಬೇಕಾದ ಪ್ರಮಾಣ ಎಷ್ಟು ಅಂತಂದರೆ 1 ಎಕರೆಗೆ 280 ಮಿಲಿ, ಅಂದರೆ 200 ಲೀಟ್ರ್ ನೀರಿನಲ್ಲಿ 280 ಮಿಲಿ ಹಾಕ್ಕೊಂಡು ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಈಗಾಗಲೇ ಹೇಳಿದ ಎಲ್ಲ ಫೀಚರ್ಸ್ ಇರೋದ್ರಿಂದ ಖಂಡಿತವಾಗಲೂ ಇದೊಂದು ಅತ್ಯುತ್ತಮವಾದ ಹೆಸರಾಂತ ಕಂಪ್ನಿ ಆಗಿರೋದ್ರಿಂದ ಈಗಾಗಲೇ ಇದರಿಂದ ಬಂದಿರತಕ್ಕಂಥ ಅನೇಕ ಪ್ರಾಡಕ್ಟ್ಗಳು ಯಶಸ್ವಿಯಾಗಿ ರೈತರಿಗೆ ಪ್ರಯೋಜನ ಕೊಡ್ತಾ ಇರೋದ್ರಿಂದ ಖಂಡಿತವಾಗಲೂ ಇದರಿಂದ ಪ್ರಯೋಜನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ನಾವು ಬಳಸಬಹುದಾಗಿದೆ. ಈಗ ಯಾರು ವೈರಸ್ ನಿರ್ವಹಣೆಗೆ ತುಂಬ ಕಷ್ಟ ಆಗ್ತಾಯಿದೆ, ವೈಟ್ ಫ್ಲೈಸ್ ಏನಿದೆ ಅದನ್ನು ಪ್ರಾರಂಭದ ಹಂತದಲ್ಲಿ ಹತೋಟಿ ಮಾಡಿಕೊಂಡ್ರೆ ನಾವು ಫಸಲು ತಗೊಳ್ಳೋಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಎಷ್ಟೋ ಜನ ಆ ವೈರಸ್ ಸಿಂಪ್ಟಮ್ಸ್ ಕಾಣಿಸ್ತಕ್ಕ ನಿರಾಶೆ ಆಗಿರೋದುಂಟು. ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದಾಗ್ಲೂ ಖಂಡಿತ ವೈರಸ್ ಹೇಗೆ ನಮ್ಮ ಕರೋನಾ ವೈರಸ್ ಎಲ್ಲರನ್ನೂ ಬಾಧಿಸ್ತಿತ್ತಲ್ಲ ಹಾಗೆ ಫೀಲ್ಡಲ್ಲಿದೆ. ನೀವು ಅದಕ್ಕೆ ಎದೆಗುಂದಿದೆ, ಏನಪ್ಪ ಇಷ್ಟು ಚೆನ್ನಾಗಿದ್ದು ಒಂದೇ ರಾತ್ರಿ ಮುದುಡ್ಕೊಬಿಡ್ತು ಕಪ್ಪಗಾಯಿತು, ಎದೆಗುಂದಬೇಡಿ, ಮತ್ತೆ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಗಿಡಗಳಿಗೆ ಒತ್ತಡ ಕೊಡಬೇಡಿ. 1 ವಾರ ಮುಂಚೆ ಯಾವುದನ್ನು ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ಗಿಡಗಳಿಗೆ ಒತ್ತಡ ಕೊಟ್ಟಷ್ಟು ವೈರಸ್ ಸಿಂಪ್ಟಮ್ಸ್ ಜಾಸ್ತಿ ಆಗ್ತದೆ. ಸೊ ಅವುಗಳಿಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳನ್ನು ಒದಗಿಸಿ ಇಮ್ಯುನಿಟಿ ರೈಸ್ ಮಾಡ್ತಕ್ಕಂಥ ನೀವು ಬಯೋ ಫರ್ಟಿಲೈಸರ್ಸು, ಜೈವಿಕ ಗೊಬ್ಬರಗಳು, ಸಾವಯವ ಗೊಬ್ಬರಗಳನ್ನ ಇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅವುಗಳಿಗೆ ಬಹಳ ಉತ್ತಮವಾಗಿ ಸೂಟ್ ಆಗ್ತಕ್ಕಂಥ ಈ ಎಫಿಕಾನನ್ನು ಹೀಗಂತದಲ್ಲಿ ಖಂಡಿತವಾಗ್ಲೂ ಒಂದು ಬೆಳೆ ಅವಧಿನಲ್ಲಿ 2ಕ್ಕಿಂತ ಹೆಚ್ಚು ಬಾರಿ ಯಾವುದೇ ಕೀಟನಾಶಕ ಬಳಸಿದರೆ ನಿಮಗೆ ಅದರಿಂದ ಪ್ರಯೋಜನ ನಂತರದ ಸ್ಪ್ರೇಗಳಲ್ಲಿ ಸಿಗೋ ಸಾಧ್ಯತೆ ಕಡಿಮೆ ಇರೋದ್ರಿಂದ ಯಾವಾಗ ಹೆಚ್ಚು ಸಮಸ್ಯೆ ಇದೆ ಆ ಹಂತದಲ್ಲಿ ಬಳಸಿ ಇದನ್ನು ಪ್ರಯೋಜನ ಪಡ್ಕೋಬೋದು ಸ್ನೇಹಿತರೆ. ಸೊ ಇದೊಂದು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ಲೈಕ್ ಮೈಂಡೆಡ್ ನಿಮ್ಮ ಸ್ನೇಹಿತರದ್ದು ವಾಟ್ಸಪ್ ಗ್ರೂಪ್ಗಳು ಎಲ್ಲ ಇರ್ತದೆ. ಎಷ್ಟೋ ಜನಗಳಿಗೆ ಇದು ಆ್ಯಕ್ಚುಲಿ ಇದು ಬಂದೊಂದು 2 ವಾರ ಆಗಿದೆ ಪ್ರಾಡಕ್ಟು, ನನಗೂ ಬಿಡುವಿರಲಿಲ್ಲ ಮಾಹಿತಿ ಕೊಡಲಿಕ್ಕೆ. ತುಂಬ ಜನಗಳಿಗೆ ಗೊತ್ತೇ ಇಲ್ಲ. ನಾನು ಫೋನಲ್ಲಿ ಕೇಳಿದಾಗ ಎಫಿಕಾನ್ ಸಿಂಪರಣೆ ಮಾಡಿರಿ ಅಂದಾಗ ಕೆಲವು ಕಡೆ ಸಿಕ್ಕೂ ಇಲ್ಲ, ಮಾಹಿತಿನೂ ಇಲ್ಲ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಸೊ ಇಷ್ಟು ಮಾಹಿತಿ ನಿಮಗೆ ಸಾಕಾಗುತ್ತೆ ಅನಿಸುತ್ತೆ ಈ ಪ್ರಾಡಕ್ಟ್ನಿಂದ ಪ್ರಯೋಜನ ಪಡ್ಕೊಳ್ಳಿಕ್ಕೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.